ನೀವು ಯಾರನ್ನೇ ಆದರೂ ವಶೀಕರಣ ಮಾಡಿಕೊಳ್ಬೇಕು ಅನ್ನೋದಾದರೆ ಈ ಒಂದು ತಂತ್ರ ತುಂಬ ಬೇಗ ಫಲದಾಯಕವಾಗಿ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಇದನ್ನು ಅನಾದಿ ಕಾಲದಿಂದಲೂ ಕೂಡ ರಾಜ ಮಹಾರಾಜರ ಯುಗದಿಂದಲೂ ಮಾಡುತ್ತಾ ಬಂದಿದ್ದಾರೆ. ಎಷ್ಟೋ ಒಂದು ಗೌಪ್ಯ ಸಮಾಚಾರಗಳನ್ನು ಕೆಲವರಿಂದ ಬಾಯಿ ಬಿಡಿಸಿಕೊಳ್ಳುವ ಸಲುವಾಗಿ ಆ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಂಡು ಅವರಿಂದ ಇದನ್ನು ತಿಳಿದಿದ್ದಾರೆ. ಆದರೆ ಈಗ ಸ್ತ್ರೀ ಅಥವಾ ಪುರುಷರನ್ನು ವಶೀಕರಣ ಮಾಡೋದಕ್ಕೋಸ್ಕರ ಈ ಪ್ರಯೋಗವನ್ನು ಮಾಡುತ್ತಾರೆ. ಮೂರೇ ಮೂರು ವಸ್ತುಗಳನ್ನು ಕೈಯಲ್ಲಿ ಹಿಡಿದು ಇದನ್ನು ಮಾಡಬೇಕು. ಅದನ್ನು ಹೇಗೆ, ಯಾವ ಆ ಮೂರು ವಸ್ತುಗಳು ಅಂತ ತಿಳಿಸ್ಕೊಡ್ತೀನಿ. ನೀವು ಈ ಪ್ರಯೋಗ ಮಾಡುವ ಮೊದಲು ಪಂಡಿತ ರವಿಶಂಕರ್ ಗುರುಗಳಿಗೆ ಒಂದು ಫೋನ್ ಮಾಡಿ ನಂತರ ಈ ಪ್ರಯೋಗವನ್ನು ಮಾಡಿದ್ರೆ ಆದಷ್ಟು ಬೇಗ ಫಲದಾಯಕ ನಿಮ್ಮದಾಗುತ್ತೆ. ಎಷ್ಟು ಜನರನ್ನು ಬೇಕಾದರೂ ನಿಮ್ಮವರನ್ನಾಗಿಸಿಕೊಂಡು ನೀವು ಕೆಲವು ಕಾರ್ಯತಂತ್ರಗಳನ್ನು ಮಾಡಿಕೊಳ್ಳಬಹುದು. ಮೊಟ್ಟ ಮೊದಲನೇದಾಗಿ ನೀವು ಯಾರನ್ನು ನಿಮ್ಮ ವಶ ಮಾಡಿಕೊಳ್ಳಬೇಕು, ಯಾಕಾಗಿ ವಶ ಮಾಡಿಕೊಳ್ಳಬೇಕು, ಯಾವ ಒಂದು ಕಾರ್ಯಗಳಾಗಲಿ ಕೆಲಸಗಳಾಗಲಿ ಅವರಿಂದ ನಿಮಗೆ ಆಗಬೇಕು ಅಂತ ಮೊದಲು ನೀವು ನಿರ್ಧರಿಸಿಕೊಳ್ಳಬೇಕು. ಕೆಟ್ಟ ಕೆಲಸ ಮಾತ್ರ ಮಾಡಬೇಡಿ, ಒಳ್ಳೆಯ ಕೆಲಸಕ್ಕೆ ಇದನ್ನು ಉಪಯೋಗಿಸಿ. ಏನಾದರೂ ಮಾಡುವಾಗ ನೀವು ಅಡೆತಡೆಗಳು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಮೊದಲು ಇದನ್ನು ಮಾಡಬೇಕು. ಯಾವುದೇ ವಿದ್ಯುತ್ ದೀಪಗಳು ಮನೆಯಲ್ಲಿ ಉರಿತಿರಬಾರದು. ಕೇವಲ ಒಂದು ಮೇಣದ ಬತ್ತಿ ಇರಬೇಕು. ಅದರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ, ಒಂದು ಲವಂಗ, ಅದರ ಜೊತೆಗೆ ಒಂದೇ ಒಂದು ಏಲಕ್ಕಿಯನ್ನು ಕೈಯಲ್ಲಿ ಹಿಡಿದು ಬಲಗೈಯಲ್ಲಿ ಅದನ್ನು ಮುಷ್ಟಿ ಕಟ್ಟಿ ಹಿಡಿದುಕೊಂಡಾದ ನಂತರ ಆ ಮೇಣದ ಬತ್ತಿಯ ಸುತ್ತ 9 ಬಾರಿ ನೀವು ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ಈ ಒಂದು ವಶೀಕರಣ, ಸರ್ವಜನ ವಶೀಕರಣ ಮಂತ್ರನ ಹೇಳ್ತಾ ಬರಬೇಕು. ಓಂ ಗ್ಲೌಂ ಗಂ ಗಣಪತಯೇ ಸರ್ವ ಸರ್ವ ಸರ್ವಜನ ವಶಮಾನ ಸ್ವಾಹ ಅಂತ ಹೇಳಿ ಆ ವ್ಯಕ್ತಿಯ ಹೆಸರನ್ನು 9 ಬಾರಿ ಹೇಳಬೇಕು. ಇದನ್ನು ಮಾಡುವಾಗ ಯಾರು ಇರಬಾರ್ದು, ನೀವೇ ಇರಬೇಕು. ದೀಪದ ಬೆಳಕಿನಲ್ಲಿ ಇದನ್ನು ಮಾಡಿಕೊಳ್ಬೇಕಾಗತ್ತೆ. ಇದಾದ ನಂತರ ನೀವು ಆ ವ್ಯಕ್ತಿಗಳು ಇರುವಂತಹ ಸ್ಥಳಕ್ಕೆ ಹೋಗಿ ಅವರ ಮನೆಯ ಹತ್ತಿರ ನಿಂತ್ಕೊಂಡು 3 ಬಾರಿ ಆ ಮನೆ ಮುಂದೆ ಇಳಿಯನ್ನು ತೆಗೆದ ನಂತರ ಹರಿಯುವ ನದಿಗೆ ಅದನ್ನು ಬಿಟ್ಟು ಬಿಡಬೇಕು ಅಥವಾ ಕೆರೆಗೆ ಅದನ್ನು ಹಾಕಿ ಬಿಡಬೇಕು. ಕೇವಲ 9 ದಿನದೊಳಗಾಗಿ ಅವರು ನಿಮ್ಮನ್ನು ಬಂದು ಸೇರುತ್ತಾರೆ. ನೀವು ಯಾವ ರೀತಿ ಅಪೇಕ್ಷೆ ಅವರಿಂದ ಪಡುತ್ತೀರೋ ಆ ಅಪೇಕ್ಷೆಗೆ ತಕ್ಕ ಹಾಗೆ ಅವರು ನಿಮ್ಮ ಜೊತೆಗಿರುತ್ತಾರೆ. ಇದನ್ನು ಮಾಡುವ ಮೊದಲು ಸ್ತ್ರೀ ಅಥವಾ ಪುರುಷ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅನ್ನುವುದಾದರೂ ಕೂಡ ಪಂಡಿತ ರವಿಶಂಕರ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಂಡು ನಂತರ ಕೆಲಸವನ್ನು ಮುಂದುವರಿಸಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.